ಸರ್ ಆಗಿದ್ರೆ ಈಗ ಟಾಪ್ 2 ಯಾರಿರ್ತಾರೆ? ಸುದೀಪ್ ಸರ್ ಅಕ್ಕಪಕ್ಕ ಯಾರು ನಿಂತ್ಕೊಳ್ತಾರೆ? ಜೊತೆಗೆ ಟಾಪ್ 3 ಯಾರಿರ್ತಾರೆ ನಿಮ್ಮ ಪ್ರಕಾರ? Top 2 is Gilly and Ashwini Gowda. Top 3 is Gilly, Ashwini Gowda and Kavya. ಸರ್ ಕಾವ್ಯ ಆಲ್ರೆಡಿ ಎಲಿಮಿನೇಟೆಡ್ಡು ಮತ್ತು ಈ ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗೋ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ ಅಂತ ಒಂದಷ್ಟು ಟಾಕ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ನೋಡಿದ್ರೆ ಟಾಪ್ 3 ಅಂತ ಹೇಳ್ತಾ ಇದ್ದೀರಾ. ಸೊ ಜೊತೆಗೆ ಎಲ್ಲೋ ಒಂದು ಕಡೆ ಕಾವ್ಯಾಗೆ ಅವ್ರ ಫ್ಯಾಮಿಲಿ ಬಂದು ಹೋದ್ಮೇಲೆ ಹೊರಗಡೆ ವಿಷಯನೆಲ್ಲ ಮಾತಾಡಿ ಒಂದಷ್ಟು ಅವ್ರಿಗೆ ನೆಗೆಟಿವಿಟಿ ಆಯಿತು ಅಂತ ಅನಿಸುತ್ತೆ. ಏನು ಹೇಳ್ತೀರಿ? ಕಾವ್ಯ ಅವ್ರಿಗೆ ಕೇವಲ ಹಿಂಟ್ ಕೊಟ್ಟಿದ್ದಷ್ಟೇ. ಏನು ಅಂತ, ನಿನ್ನ ಗಿಲ್ಲಿ ಜೋಡಿ ಚೆನ್ನಾಗಿದೆ, ಅದು ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಮತ್ತು ಕಾವ್ಯದ ಬಗ್ಗೆ ಚರ್ಚೆ ಆಗ್ತಾ ಇದೆ, ನೀನು ಅದ್ರ ಪರವಾಗಿ ಇರುವಂಥ ಒಂದೇನೋ ಸಟಲ್ ಹಿಂಟ್ ಕೊಟ್ಟಿದ್ದು. ಅದು ನನ್ನ ಪ್ರಕಾರ ಆ್ಯಕ್ಚುಲಿ ತಪ್ಪಾಯಿತು. ಬಟ್ ಕಾವ್ಯ ಅದನ್ನು ಅರ್ಥ ಮಾಡ್ಕೊಳ್ಲಿಲ್ಲ. ಶಿ ಡಿಂಟ್ ಅಂಡರ್ಸ್ಟ್ಯಾಂಡ್ ದಟ್ ದ ಸ್ಮಾಲ್ ಕೆಮಿಸ್ಟ್ರಿ ಬಿಟ್ವೀನ್ ಕಾವ್ಯ ಆ್ಯಂಡ್ ಗಿಲ್ಲಿ. ಅದನ್ನು ಗಿಲ್ಲಿ ಟುಕ್ ಇಟ್ ಇನ್ ಅ ಗುಡ್ ವೇ, ಬಟ್ ಕಾವ್ಯ ಅವರು ಅದನ್ನು ಸರಿಗೆ ತೊಗೊಳ್ಲಿಲ್ಲ. ನೆಗೆಟಿವ್ ಆಗ್ಬೋದು, ಬಟ್ ದ ವೇ ಶಿ ಹಸ್ ಪರ್ಫಾರ್ಮ್ಡ್ ಇನ್ ಅದರ್ ಗರ್ಲ್ಸ್ ಇಸ್ ಕನ್ಸರ್ನ್ಡ್, ಅವರ ಮಾತು, ಅವರ ಗೇಮ್ ಇನ್ವಾಲ್ವ್ಮೆಂಟು ಎಲ್ಲವೂ ನೋಡಿದಾಗ ಕಾವ್ಯ ಸ್ಟ್ಯಾಂಡ್ಸ್ ಒನ್ ಅಮಾಂಗ್ ದ ಗರ್ಲ್ಸ್. ಅಶ್ವಿನಿ, ರಕ್ಷಿತಾ ಆ್ಯಂಡ್ ರಕ್ಷಿಕಾ ಕೆಳಗಡೆ ಇದ್ದಾರೆ. ಯಾಕೆ ಅಂದರೆ ಅಶ್ವಿನಿ ಅವ್ರಿಗೆ ಜಾನ್ವಿ ಅವ್ರ ಜೊತೆ ಆದ ಒಂದು ಏನು ಪಿತೂರಿ ಅಂತ ಹೇಳ್ತಿರೋ, ಅಥವಾ ಅವ್ರ ಬಿಹೇವಿಯರ್ ಎಕ್ಸ್ಪೋಸ್ ಅಂತೇಳಿ ಹೇಳ್ತಿರೋ, ಅಥವಾ ಅವ್ರ ಅಹಂಕಾರದ ಮಾತು ಅಂತ ಹೇಳ್ತಿರೋ, ಜಂಬುದ ಮಾತು ಅಂತ ಹೇಳ್ತಿರೋ, ಅಥವಾ ರಕ್ಷಿತನ ನಡ್ಕೊಂಡಿದ್ದು ವ್ಯವಹಾರ ಅನ್ಕೊತಿರೋ, ಎಲ್ಲೋ ಅವ್ರಿಗೆ ಡ್ಯಾಮೇಜ್ ಆಗಿತ್ತು, ಅವ್ರ ಇಮೇಜ್ ಡ್ಯಾಮೇಜ್ ಆಗಿತ್ತು. ಆ ಇಮೇಜಲ್ಲಿ ಶ್ರೀಮಂತದ ಹುಡುಗಿ ಅಂತನೋ, ಅಥವಾ ನಾನು ಬೇರೆಯವ್ರ ಕೇರ್ ಮಾಡಲ್ಲ ಅಂತನೋ. ಕರ್ನಾಟಕ ಈಸ್ ಮೋರ್ ಆಫ್ ಮಿಡಲ್ ಕ್ಲಾಸ್. ಕರ್ನಾಟಕ ಈಸ್ ನಮ್ಮಂಥವ್ರ ಥರ ಮಿಡಲ್ ಕ್ಲಾಸು, ಮರ್ಯಾದೆ ಕೊಡೋದು, ಈ ಅಹಂಕಾರದ ಮಾತು ಕರ್ನಾಟಕದ ಜನತೆ ಅಕ್ಸೆಪ್ಟ್